ನಿನ್ನೆ 5 ಗಂಟೆಲೇನೋ ಹೋಗಿದ್ದು ಸರ್. ಫ್ರೆಂಡ್ ಮನೆಗೆ ಹೋಗಿರೋದು. ಹೋದಾಗ ಇನ್ನೊಬ್ರು ಹುಡುಗಿ ಇವಳು ಹೋಗ್ಬಿಟ್ಟು ಹಂಸ ಹಾರಿಸ್ಬಿಟ್ಟು ಇಬ್ಬರಿಗೂ ಬಿದ್ದುಬಿಟ್ಟು ಏಟಾಗ್ಬಿಟ್ಟು ಫುಲ್ಲು ಇದಾಗಿ ಹೋಗಿದ್ದಾಳೆ. ಇವತ್ತು ನಮಗೆ ಯಾವ ರೀತಿ ಕಲ್ದಂಗೆ ಆಯ್ತು. ಮಗಳು ಮೊಮ್ಮಗಳು ಕರ್ಕೊಂಡು ಇವತ್ತು ನನ್ನ ಮಾಮಗೆ ಬಂದರೆ ಅವನ ಸಾಯ್ತಾನೋ ಇರ್ತಾನೋ ಗೊತ್ತಿಲ್ಲ. ಆರ್ಮಿ ಮಿಲಿಟ್ರಿಲಿದ್ದಾನೆ. ಇವತ್ತು ಏನೇನಾಗುತ್ತೋ ಗೊತ್ತಿಲ್ಲ. ಹೌದು ಸರ್. ಇವಾಗ ಒಬ್ಬನೇ ಮಗಳು ಈ ಥರ ಮಾಡಿ ಹಿಂಗೆ ಆಯಿತು ಸರ್. ಮಮ್ಮಳು ಓದ್ತಾ ಇದ್ಲು. ವೈನರಲ್ಲಿಗೂ ಚೆನ್ನಾಗಿ ಓದ್ತಾ ಇದ್ಲು ಕ್ಲೀನಾಗಿ. ಅಂಥದ್ದು ಏನೂ ಇಲ್ಲ. ಅವ್ರ ಅಪ್ಪನ್ನೇ ಅಪ್ಪ ಅಂತಾರಲ್ಲ, ನಮ್ಮನೆಯಲ್ಲೂ ಚಂದ್ರಪ್ಪಾಜಿ ಅಂತ ತಾತ ಅಂತ ಕರಿಬೇಕಾಯ್ತು. ಅಪ್ಪಾಜಿ ಅಂತೆಲ್ಲ ಕರಿತಿತ್ತು ನಮ್ಮನ್ನೆಲ್ಲರೂ. ಫ್ರೆಂಡ್ಸ್ ಜೊತೆ ಹೋಗಿ ಈ ಥರ ಹಿಂಗೆ ಆಗಿಬಿಟ್ಟು ಹಿಂಗೆ ಮಾಡ್ಕೊಂಡು ಹಿಂಗೆ ಆಯ್ತೆ. ತಲೆಗೆ ಏಟೈತೆ, ಮೂಗು ಮುಟ್ಲಿ, ಕಣ್ಣು ಏನೂ ಇಲ್ಲ, ಎಲ್ಲ ಗೊಜ್ಜು ಕೋಚ್ಕೊಂಡು ಎಲ್ಲ ಫುಲ್ಲಲ್ಲಿ ಇದಾಗಿ ಹೋಯ್ತೆ. ನೋಡೋಕ್ಕಾಗಲ್ಲ. ಅವ್ರಿಗೆ ಏಟೈತೆ ಅಂತ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಯಾರಂತೆ. ಅವ್ರಿಗೆ ಏನು ಉಳ್ಕೋತಾರೋ ಏನು ಗೊತ್ತಾ ಅವ್ರದ್ದು ಗೊತ್ತಿಲ್ಲ. ನಮ್ಮದು ತಿರುಪತಿ ಹಳ್ಳಿ ವಾಸ. ನಮ್ಮ ಅಣ್ಣನ ಮಗ ಇಲ್ಲೇ ಸತ್ಮಂಗಲದಲ್ಲಿ ವಾಸ ಮನೆ ಕಟ್ಕೊಂಡು ಇಲ್ಲೇ ಇದ್ದಾರೆ ಸರ್. ನಾವು ಇಲ್ಲಿ ಕೆಂಚಟ್ಟಹಳ್ಳಿಲಿ ನಾವು ಬಾಡಿಗೆ ಮನೆ ಮಾಡಿಕೊಂಡು ನನ್ನ ಮಗಳು ಕೆಂಚಟ್ಟಹಳ್ಳಿಗೆ ಇದಕ್ಕೆ ತ್ಯಾವಳ್ಳಿ ಕೊಟ್ಟಿದ್ದೀವಿ. ಹುಡುಗಿ ತಂದೆ ಹೆಸರು ಪ್ರಕಾಶ್, ತಾಯಿ ಹೆಸರು ಹೇಮ. ಚೆನ್ನಾಗಿ ನೋಡ್ಕೊತಿದ್ರು. ಅಯ್ಯೋ ಒಂದು ಏಟು ಹೊಡಿತಿಲ್ಲ, ಒಂದು ಏಟು ಬೈತಿಲ್ಲ. ತಿನ್ನೋದು ಉಣ್ಣೋದು ಕೊಡೋದು ಎಲ್ಲದನ್ನು ಬೇಕಾದಂಗೆ ಮಾಡೋನು. ಮದುವೆ ಮಾಡೋಣ ಅಂತ ಹೆಸರು ಮಾಡ ಅಂತ ಮಾಡಿದ್ವಿ. ನನ್ನ ಮಗಳನ್ನ ಅವನು ಮಗಳು ಮದುವೆ ಮಾಡೋಣ ಅಂತ ಮಾಡಿದ್ವಿ. ಈ ಕೈನೇ ಕೊಟ್ಟು ಹೋಗ್ಬಿಟ್ಲು. ನಮ್ಮ ಹೆಸರು ಚಂದ್ರು ಅಂತ ಸರ್. ನನ್ನ ಮೊಮ್ಮಗಳು ಪ್ರಿಯಾಂಕಾ. ನನ್ನ ಮೊಮ್ಮಗಳು ನೆನೆ ಹೋಗಿ 5 ಗಂಟೆಲಿ ಹೋಗ್ಬಿಟ್ಟು ಆಕ್ಸಿಡೆಂಟ್ ಆಗೈತಿ. ಹೋಗ್ಬಿಟ್ಲು. ನನ್ನ ಮಗ ಜಮ್ಮು ಕಾಶ್ಮೀರಲ್ಲಿ ಅಲ್ಲಿ ಡ್ಯೂಟಿಗೆ ಹೋಗ್ಯಾನೆ. ಹಿಂಗೆ ಮಾಡ್ಕೆ ಕೂತ್ಕೊಂಡ್ರೆ ಮೇಡಮ್ ನಾವು ಏನು ಮಾಡೋದು? ಇಂಥದ್ದಕ್ಕೆ ಓದ್ತೀನಿ ಅಂತ ನೀವು ಹೇಳೋಗಿಲ್ಲ. ಯಾರಿಗೂ ಗೊತ್ತಿಲ್ಲ, ತಂದೆ ತಾಯಿಗೂ ಗೊತ್ತಿಲ್ಲ, ಅಮ್ಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಹಿಂಗೆ ಮಾಡ್ಕೊಬಿಟ್ಟಾರ ಸರ್. ನನ್ನ ಮೊಮ್ಮಗಳು ಬಂದು ಕೈಯಿಂದ ಕಳ್ಕೊಬಿಟ್ಟು ನಾವು ಕಳ್ಕೊಂಡು ಬಂದು ಕೈ ಒಬ್ಬನೇ ಮಗ. ಮಗನಿಗೆ 1 ಹೆಣ್ಣು 1 ಗಂಡು. ಇವಳೇ ಹಿರಿಯಳು. ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಹಿಂಗೆ ಮಾಡಿಬಿಟ್ಟಾಳೆ. ಚೆನ್ನಾಗಿ ಓದ್ತಾ ಇದ್ಲು. ಇನ್ನೇನೊಂದು 15 ದಿವಸ ಕಳೆದು ಇನ್ನು ಟೀಚರ್ ಕೆಲಸಕ್ಕೆ ಹೋಗ್ಬೇಕಾಯ್ತು. ಮೇಡಮ್ ಕೆಲಸಕ್ಕೆ ಅದಕ್ಕಾರ ಹೋಗ್ಬೇಕಾಯ್ತು. ಈ ಥರ ಮಾಡಿ ಹಿಂಗೆ ಆಯ್ತು. ನಾವೇನು ಸಾಯಿರ ಅನ್ನಂಗೆ ಆಯ್ತು. ನನ್ನ ಮೊಮ್ಮಗಳು ಕಳ್ಕೊಂಡು ನಾವೆಲ್ಲ ಸಾಯಿರ. ನಮ್ಮ ಹೆಸರು ಚಂದ್ರು ಅಂತ. ಆಡಳಿತ ಎಲ್ಲ ಕಡೆ ಅಂಶಗಳನ್ನ ಆಗ್ತಾಯಿದ್ದಾರೆ. ಈ ಸ್ಕೂಲ್ ಹತ್ರ ಆಗ್ತಾಯಿದ್ದಾರೆ. ಅವಕ್ಕೆ ಸರಿಯಾದ ನೇಮ ಪದಕಗಳಿಲ್ಲ, ಹಂಗೆ ಹಾಕಿಬಿಡ್ತಾರೆ. ಇವು ಏನು ಮಾಹಿತಿ ಇಲ್ದಲೆ ಏನು ಹೋಯ್ತಾ ಇರ್ತಾರೆ, ಅದೇ ಸ್ಪೀಡಲ್ಲಿ ಹೋಯ್ತಾ ಇರ್ತಾರೆ. ಅವರಿಗೆ ಒಂದು ನಾಮಪದಕಗಳು ನೋಡೋಕ್ಕೆ ಮುಂದೆ ಸಿಗೋದ್ರಿಂದವ ಅವಾಗ ಇವತ್ತು ನಿಮ್ಮ ಪ್ರಾಣ 2 ಹೆಣ್ಣು ಮಕ್ಕಳದ್ದು ಹೋಗಿದೆ. ಇವತ್ತು ಅವ್ರ ತಂದೆ ಏನೋ ಆರ್ಮಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಸಹ ಸತ್ಯಭಂಗದಲ್ಲಿದ್ದಾರೆ. ಹೇಳೋಕ್ಕೆ ದುಃಖ ಆಗುತ್ತೆ. ಇನ್ನೂ ಇಬ್ಬರು ಹೆಣ್ಮಕ್ಳು ಮದುವೆ ಆಗಿಲ್ಲ. ಇದಕ್ಕೆ ಜಿಲ್ಲಾಡಳಿತ ದಯವಿಟ್ಟು ಎಚ್ಚರಿಕೊಳ್ಬೇಕು. ಪೇಂಟ್ ಮಾಡಬೇಕಲ್ವಾ? ಅದಕ್ಕೆ ಅವ್ರದ್ದು ಏನು ಮಾರ್ಗದರ್ಶನ ಪೇಂಟ್ ಮಾಡಬೇಕು, ವೈಟು ಮತ್ತು ರೆಡ್ ಹೊಡಿಬೇಕು, ಅದನ್ನು ಹೊಡೆದು ಇವರು ಎಲ್ಲನೂ ಮಾಡಬೇಕು. ಇವರೇನು ಮಾಡಿಲ್ಲ ಇವರು. ಹಂಗಾಗಿ ಅವಕ್ಕೆ ದಿವಸ ಕಾಲೇಜ್ ಹತ್ರ ಹೋಗ್ಬೇಕಾದ್ರೆ ಅವಕ್ಕೆ ಮಾಹಿತಿ ಇಲ್ಲ. ಹೋಗಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ. 2 ಹೆಣ್ಣು ಮಕ್ಕಳು ಪ್ರಾಣ ಹೋಗಿದೆ. ಒಬ್ಬರು ಹೋಗಿದೆ, ಒಬ್ಬರು ಬೆಂಗಳೂರಿಗೆ ತಗೊಂಡು ಹೋಗಿದ್ದಾರೆ. ಒಂದು ಪ್ರಾಣ ಹೋಗಿದೆ, ಒಂದು ಅವರು ಸೀರಿಯಸ್ ಕಂಡೀಷನ್ನಲ್ಲಿದ್ದಾರೆ. ಹಂಗಾಗಿ ಇವತ್ತು ಏನಾಗಿದೆ ಅಂತ ಅಂದರೆ ಜಿಲ್ಲಾಡಳಿತ ಎಚ್ಚರಿಕೊಳ್ಳಬೇಕು. ಕೊಟ್ಟು ಅದಕ್ಕೆ ಏನು ಅಂಶ ಹಾಕ್ತಾರೆ ಹಿಂದುಗಡೆಲ್ಲ ಸಹ ಬಣ್ಣವನ್ನು ಬಳಿಯಂಥ ಕೆಲಸ ಹಾಕಬೇಕು, ನಾಮಪದಕ ಹಾಕಬೇಕು. ಅದನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಜಿಲ್ಲಾಡಳಿತಗಳನ್ನ ಎಚ್ಚರಿಕೆಗೊಳಿಸ್ತಾ ಇದ್ದೀನಿ. ಒಂದು ಅಮಾಯಕ ಜೀವ ಹೋಗಿದೆ, ಮತ್ತೊಂದೊಂದು ಬೆಂಗಳೂರಿಗೆ ತಗೊಂಡೋಗಿದ್ದಾರೆ. ಅದು ಯಾರ್ದು ಹೋದ್ರೂ ಜೀವ ಅಲ್ವ ಸರ್? ಅದು ಯಾರ ಮನೆ ಆದರೂ ಹೆಣ್ಮಕ್ಳೇ.
ಜೀವನ ಸರ್ ಅದು. ಎಲ್ಲಿಗೆ ಹೋಗ್ತೀರಂತ ಸರ್ ಅವರು? ಅವರು ಕಾಲೇಜ್ ಹತ್ರ ಹೋಗ್ತಾ ಇದ್ದಾರೆ. ರಾತ್ರಿ ಆಗದೇನೋ ಊಟ ನೆಂಟರ ಮನೆಗೇನೋ ಹೋಗ್ತಿದ್ರು? ಇಲ್ಲ, ಮಾಹಿತಿ ಸರಿಯಾಗಿ ಗೊತ್ತಿಲ್ಲ. 5:15 ಆಗಿರೋದು ಅದು. 4:15 5:30 ಆಗಿರೋದು. ಯಾರೋ ಫ್ರೆಂಡ್ಸ್ ಮನೆಗೆ ಯಾರೋ ಹೋಗಿದ್ದಾರೆ ಅಂತ ನಮ್ಮ ಭಾವನೆ. ಸರಿಯಾಗಿ ಇನ್ನೂ ಮಾಹಿತಿ ಗೊತ್ತಿಲ್ಲ. ಆಯಿತು, ಇವರು ನಮಗೆ ರಿಲೇಷನ್ ಆಗಬೇಕು. ಇವರು ಅವರೇ ಇಬ್ಬರು ಫ್ರೆಂಡ್ಸೇ ಹೋಗಿರೋದು. ಇಬ್ಬರು ಫ್ರೆಂಡ್ಸ್ ಅವರು. ಅವರೇ ರೇಡ್ ಮಾಡ್ಕೊಂಡು ಹೋಗಿದ್ದಾರೆ. ಮುಂದ್ಗಡೆ ಹುಡುಗಿ ಹೆಲ್ಮೆಟ್ ಹಾಕಿದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಬೆಂಗಳೂರಿಗೆ ತಗೊಂಡು ಹೋಗಿದ್ದಾರೆ. ಇವಳು ಹಿಂದ್ಗಡೆ ಕೂತಿದ್ದಾಳಲ್ಲ, ಹಂಗಾಗಿ ಇವಳಿಗೆ ಏಟಾಗಿದೆ ಸರ್. ಅದು ದುರಂತ. ಈ ದುರಂತಕ್ಕೆ ಬೇಗ ಅವರು ಜಿಲ್ಲಾಡಳಿತ ಒಂದು ಪರಿಹಾರ ಕಾಣಬೇಕು ಸರ್. ನನ್ನ ಹೆಸರು ದರ್ಸ್ವಾಮಿ ಅಂತ. ಆಕ್ಸಿಡೆಂಟ್ ಆಗಿದೆ ಸರ್, ಇದು ಹನುಮಂತಪುರದ ಹತ್ರ ಆಗಿದ್ದು ಅಂತ ಹೇಳಿದರು. ಸಂಜೆ 5:05 ಟೈಮಲ್ಲಿ ಅವರು ಎಲ್ಲಿಗೆ ಹೋಗ್ತಾಯಿದ್ರು, ಏನೋ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಮನೆಗೆ ಏನೋ ಹೋಗ್ತಾಯಿದ್ರು, ಏನು ಅಂತ ಗೊತ್ತಿಲ್ಲ. ಏನೋ ಹಂಸ್ ಬಂದಾಗ ಅಚಾನಕ್ ಅದಕ್ಕೇನು ಹಂಸಿಗೆ ಅಂದರೆ ಹಂಸ್ ನೋಡಲಿಕ್ಕೆ ಏನು ಸಿಗ್ನಲ್ಲು ಇಲ್ಲದ ಕಾರಣ. ಹಂಸು ಅಂದರೆ ಹಂಸು ನೋಡಲಿಕ್ಕೆ, ಏಕೆಂದರೆ ಮೊದಲೇ ಸಿಗ್ನಲ್ ಕೊಡ್ತಾರೆ, ಇಲ್ಲ ವೈಟ್ ಲೈನು ಏನಾದರೂ ಒಂದು ಡೈರೆಕ್ಷನ್ ಇರುತ್ತೆ, ಇಲ್ಲಿ ಮುಂದೆ ಬರೋ ರೋಡ್ನಲ್ಲಿ ಹಂಸ್ ಇದೆ ಅಂತ. ಅದು ಇವರಿಗೆ ಗೊತ್ತಾಗಿಲ್ಲ, ಸಿಗ್ನಲ್ ಇಲ್ಲದ ಕಾರಣದಿಂದ ಗೊತ್ತಾಗಿಲ್ಲ. ಸ್ಪೀಡಲ್ಲಿ ಗಾಡಿ ಹೋಗ್ತಾ ಇದ್ದಾಗಿಂದ ಇವರು ಹೋಗ್ತಾ ಇರೋರು, ಡ್ರೈವ್ ಮಾಡ್ತಾ ಇರೋರಿಗೆ ತುಂಬ ಸೀರಿಯಸ್ ಕಂಡೀಷನಲ್ಲಿದ್ದಾರೆ. ಹಿಂಭಾಗ ಕೂತಿದ್ದಾರಲ್ಲ ಅವರು ಏನೋ ಅಚಾನಕ್ ಬ್ರೇಕ್ ಹೊಡೆದಾಗ, ಏನೂ ಗೊತ್ತಿಲ್ಲ ಅದ್ರ ಮಾಹಿತಿ ಬಗ್ಗೆ. ಬ್ರೇಕ್ ಹೊಡೆದಾಗ ಅವರು ರೋಡಿಗೆ ಬಿದ್ದುಬಿಟ್ಟು ಏನು ತಲೆ ರೋಡಿಗೆ ಹೊಡೆದಿರೋದ್ರಿಂದ ಇವರಿಗೆ ಅಲ್ಲೇ ಸ್ಪಾಟಲ್ಲಿ ಇದಾಗಿದ್ದಾರೆ ತಲೆಗೆ ಏಟು ಬಿದ್ದಿರೋದ್ರಿಂದ. ಪ್ರಿಯಾ ಸರ್ ಅವರು ನಮ್ಮ ಸ್ನೇಹಿತರ ಮಗಳು. ಅವರು ನಮ್ಮ BSF ಅಲ್ಲಿ ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಈಗಲೂ ಸರ್ವಿಸಲ್ಲಿದ್ದಾರೆ. ನಾನು ಅವ್ನು ನಮ್ಮ ಬ್ಯಾಚ್ಮ್ಯಾನೇ. ನಾನು ರಿಟೈರ್ಡ್ ಆಗಿದ್ದೀನಿ, ಅವನು ಸರ್ವಿಸ್ ಮಾಡ್ತಾಯಿದ್ದಾನೆ. ಈಗ ಬರ್ತಾಯಿದ್ದಾರೆ, ಅವರು ಜೋಧ್ಪುರಲ್ಲಿ ಏನೋ ಸರ್ವಿಸಲ್ಲಿ ಇದ್ದಾರೆ, ಅಲ್ಲಿಂದ ಬರ್ತಾಯಿದ್ದಾರೆ ಹಿಂಗೆ ತಿಳಿದು. ಇಬ್ಬರು ಮಕ್ಕಳು ಸರ್. ಇವಳೇ ದೊಡ್ಡವಳು ಪ್ರಿಯಾ ಅಂತ, ಇನ್ನೊಬ್ಬ ಗಂಡು ಮಗ ಇದ್ದಾಳೆ. MCA ಫೈನಲ್ ಇಯರ್ ಅಂತ ತಿಳಿದು ಬಂತು ಸರ್ ಮಾಹಿತಿ. ಅಷ್ಟೇ ಸರ್. ಆ ಥರ ಆದರೆ ತುಂಬ ದುಃಖ ಆಗುತ್ತೆ ಸರ್. ಆ್ಯಕ್ಚುಲಿ ಆದರೂ ಈಗ ಅಪ್ಪ ಜೊತೆಲಿಲ್ಲ, ಅವರು ಸರ್ವಿಸಲ್ಲಿದ್ದಾರೆ, BSF ಅಲ್ಲಿ ಸರ್ವಿಸ್ ಮಾಡ್ತಾಯಿದ್ದಾರೆ. ಇವರು ಈ ರೀತಿ ಆಗಿರೋದು ಭಾಳ ದುಃಖ ಸರ್. ಇವರೇನು ಬುಲೆಟ್ ಕೊಡಿಸಿಲ್ಲ ಸರ್, ಏನೋ ಸ್ನೇಹಿತರು ಬುಲೆಟು ಅನಿಸುತ್ತೆ. ಇವಳ ಹತ್ರ ಸ್ಕೂಟಿ ಇದೆ, ಸ್ಕೂಟಿ ಓಡಿಸ್ತಿದ್ದು. ನಾನು ಚಿಕ್ಕಂದಿಂದ ನೋಡಿರೋ ಹುಡುಗಿನೇ. ಸುಮಾರು ಒಂದು 10-12 ವರ್ಷದಿಂದ ಪರಿಚಯ ಸರ್ ಇವರು ನಮಗೆ. ದುರಂತ ಸರ್, ಏನು ಮಾಡೋಕ್ಕಾಗತ್ತೆ. ಈಗ ಅವರು ದುಃಖನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋತಾರೆ ಅನ್ನೋದು ಅದೇ ದೊಡ್ಡ ವಿಚಾರ. ನೋಡ್ಬೇಕು ಸರ್. ನಮ್ಮ ಹೆಸರು ಕಾಂತರಾಜು ಅಂತ ಸರ್. ಓಕೆ, ಥ್ಯಾಂಕ್ ಯು. ಹುಡುಗಿದೆ